ಯಾವುದೇ ಕಾರಣಕ್ಕೂ ನಿನ್ನ ಮೊಮ್ಮಗನ್ನ ಈ ಮನೆಯಾಗ ಇರಿಸ್ತೀನಿ ಅಂತ ಮಾತ್ರ ಒಪ್ಕೋಬೇಡ. ನನ್ನ ಸೊಸೆನ ನಮ್ಮ ಮನೆ ಕರ್ಕೊಂಡೋಯ್ತೀವಿ ಹಂಗೆ ಕಳ್ಸಂಗಿದ್ರೆ ಮಾತ್ರ ನೀನು ಕೇಸ್ ವಾಪಸ್ ತಗೋತೀನಿ ಅಂತ ಹೇಳಿ. ಇಲ್ಲಾಂದ್ರೆ ಕೇಸ್ ಎಲ್ಲ ವಾಪಸ್ ತಗೋಬೇಡಿ. ಇಲ್ಲೇ ಇದ್ಬಿಟ್ರೆ ಈ ಸಾವುಕಾತಿ ಮುಗಿಸ್ಬಿಡ್ತಾಳೆ ಅಷ್ಟೇ ಕತೆಯ. ನಾನೇನು ಬಿಟ್ಬಿಡ್ತೀನ? ನೀನೇ ಹೇಳು. ಅವಳು ಮಾಡಿರೋ ಅಲ್ಕ ಕೆಲಸಗಳಿಗೆಲ್ಲ ಬಿಟ್ಬಿಡ್ತೀನ? ನಾನಂತೂ ಬಿಡಕ್ಕಿಲ್ಲ. ನಮ್ಮ ಮನೆಗೆ ಬಂದು ಇತ್ತಾಳ ಅವಳು ಮಳ್ಳಿ ಬಂದಿರಲಿ, ಇರಕ್ಕಿಲ್ವಾ ಬ್ಯಾಡ, ಇಲ್ಲೇ ಬಿದ್ದಿರ್ಲಿ. ನನಗಂತೂ ಅದೆಲ್ಲ ಬೇಡ. ನನ್ನ ಮೊಮ್ಮಗನ ಕರ್ಕೊಂಬಂದು ಹೆಂಗೆ ಮದುವೆ ಮಾಡ್ಕೊಂಡ್ಲು ಏನು ಗೊತ್ತಾಗ್ದಿರ ಮೊಮ್ಮಗನ ಅಂತ ಇನ್ನೊಂದ್ಕಿಂತ ಕೇಸ್ ಹಾಕ್ತೀನಿ ಅಂತ ನೀನು ಹೇಳ್ತೀನಿ ತಗ. ಬೇಗ ಬೇಗ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ಕೊಳ್ಳಿಪ್ಪದು ಅಕ್ಕ. ನಾನಂತೂ ಇರೋಕ್ಕಾಗಲ್ಲ. ಇವಾಗ ಸಂಜೆನೇ ಬೆಂಗಳೂರಿಗೆ ಹೊರಡ್ಬೇಕು ನಾನು. ಸರಿ ಕಣತಮ್ಮ, ಹೋಗಿವಂತೆ. ನಾಳೆ ಬೆಳಿಗ್ಗೆ ಯಾವಾಗನ ಹೋಗಿವಂತೆ. ಇಸ್ಕಿದ ಬೆಳೆ ಸಾರುನುವೆ ಪೂರಿಗಿರಿ ಮಾಡ್ಕೊಡ್ತೀನಿ. ಬೇಡ ಸುಮ್ಮನಿರು, ನನಗೇನು ಬೇಡ, ನಾನು ಹೋಗ್ತೀನಿ. ಮತ್ತೆ ಜಾಸ್ತಿ ಕೆಲಸ ಆಯ್ತು ನನಗೆ. ಸರಿ ಇರು, ಇದೊಂದು ತೀರ್ಮಾನ ಒಂದು ಮಾಡ್ಬಿಟ್ಟು ಹೊರಡಣ. ನೋಡಕ್ಕ, ಈಗಲೇ ಹೇಳಿದ್ದೀನಿ ನಿನ್ನ ಮೊಮ್ಮಗನ್ ನಿನ್ನ ಜೊತೆ ನೆನೆಯ ಇಕ್ಕ. ಹಂಗೆ ನೆನೆಯ ಈ ಸಾವುಕಾತಿ ಮಗಳನ್ನೇ ಕರ್ಕೊಂಡು ಇಕ್ಕೊಂಡು ಚೆನ್ನಾಗಿ ರುಬ್ಬು ಬೆಂಡೆತ್ತು. ಆವಾಗ ಸರ್ಬತ್ತಾಳ ಅವಳು. ಬುಟ್ಟೆನಾ ನಾನು? ಬುಟ್ಟೆನಾ? ಓಹೋ, ಯಾವುದೇ ಕಾರಣಕ್ಕೂ ಬಿಡಕ್ಕಿಲ್ಲ. ಇದೊಳ್ನ ನನ್ನ ಮೊಮ್ಮಗನ ಮದುವೆ ಮಾಡ್ಕೊಂಡವಳೆ ಅಂತಂದ್ರೆ ಬಂದು ನಮ್ಮ ಮನೆಗೆ ಬಿದ್ದಿರಬೇಕು. ಇಲ್ಲ ಅಂತಂದ್ರೆ ಅದು ಏನಾಯ್ತದ ನೋಡೇ ಬಿಡ್ತೀನಿ ನಾನಂತೂ ಕಂಪ್ಲೇಂಟ್ ವಾಪಸ್ ತಗೊಳಕ್ಕಿಲ್ಲ. ಸರಿಯಾಗಿ ತೀರ್ಮಾನ ತಗೊಂಡಿದ್ಯಾ ಬಿಡು. ಅಯ್ಯೋ ಅಕ್ಕ, ಹೊಳಿ ಅಂದ್ರೆ ಪೊಲೀಸ್ನವ್ರು ಬರ್ತಾವ್ರೆ, ಈಗೆಲ್ಲ ತೀರ್ಮಾನ ಮಾಡ್ಬಿಟ್ಟು ಕಳಿಸ್ತಾರಂತೆ. ಕೇಸ್ ವಾಪಸ್ ತಗೊಬಿಡಿ ಅಂತ ಹೇಳ್ತಾವ್ರೆ. ನೀವೇ ಏನೋ ಒಂದು ಮಾಡಿ ಬನ್ನಿ ಬಂದವ್ರೆ ಕಂಪ್ಲೇಂಟ್ ವಾಪಸ್ ತಗಂತಾರಂತೆ. ಏನಮ್ಮ ಕಂಪ್ಲೇಂಟ್ ಎಲ್ಲ ವಾಪಸ್ ತಗಂತೀರಾ ನೀವು? ನಾನು ಕಂಪ್ಲೇಂಟ್ ವಾಪಸ್ ತಗತೀನಿ. ಆದ್ರೆ ನನ್ನ ಮೊಮ್ಮಗನ್ನ ಹಿಂಗ್ ಮದುವೆ ಮಾಡ್ಕೊಂಡ್ಬಿಟ್ಟವ್ರಲ್ಲ, ಇವಾಗೆಲ್ಲ ನಮ್ಮ ಊರಾಗೆಲ್ಲ ಗೊತ್ತಾಗ್ಬಿಟ್ಟೈತೆ. ನನ್ನ ಮಾನ ಮರ್ವದಿ ಎಲ್ಲನೂ ಹೋಯ್ತದೆ. ಅದೇನೋ ನನಗಂತೂ ಗೊತ್ತಿಲ್ಲ. ಅವಳನ್ನ ನನ್ನ ಮೊಮ್ಮಗನ ಎಂಡ್ರೂ ನನ್ನ ಜೊತೆನೇ ನಮ್ಮ ಮನೆಗೆ ಕಳಿಸ್ಬೇಕು. ಯಾಕಂದ್ರೆ ಇವ್ರ ಮನೆಗೆ ಬಿಟ್ಬಿಟ್ಟಿರಕ್ಕಾಗಕ್ಕಿಲ್ವಲ್ಲ. ಇವ್ರ ಮನೆಗೆ ಬಿಟ್ಬಿಟ್ರೆ ಇನ್ನೊಂದ್ಕಿತ ನನ್ನ ಮೊಮ್ಮಗನ್ನ ಸಾಯಿಸ್ಬಿಟ್ರೆ ಯಾರು ದಿಕ್ಕು? ಈ ಕಳ್ದೋಗಿರೋದಕ್ಕೆ ಹೆಂಗೆ ಹುಡುಕಬಿಟ್ಟು ಬಂದಿದ್ವಿ, ನಾಳೆ ಸಾಯಿಸಬಿಟ್ರು ಅವಾಗ ಯಾರು ದಿಕ್ಕು? ನೀವೇ ಯೋಚನೆ ಮಾಡಿ. ನನ್ನ ಮಗಳನ್ನ ನಿಮ್ಮನೆ ಕರ್ಕೊಂಡೋಯ್ತೀಯಾ? ನನ್ನ ಮೊಮ್ಮಗನ ಮದುವೆ ಮಾಡ್ಕೊಂಡೋಳೆ ಅಂತ ಹೇಳಿದ್ಮೇಲೆ ಕರ್ಕೊಂಡು ಹೋಗ್ಬೇಕಲ್ವೇನಕ್ಕ? ಗಂಡನ ಮನೆಗೆ ಎಂಟಿ ಬರೋದು ನ್ಯಾಯ ತಾನೆ? ಕರ್ಕೊಂಡು ಹೋಯ್ತೀನಿ. ಇನ್ನೇ ನಿಮ್ಮನೆಗೆ ಬಿಟ್ಬಿಡಕ್ಕಾಯ್ತದ? ಅಯ್ಯೋ, ನನ್ನ ಮಗಳನ್ನೇನಾದ್ರೂ ಇವ್ರ ಮನೆಗೆ ಕಳಿಸ್ಬಿಟ್ರೆ ಮುಗಿದ ಕತೆ ಅಷ್ಟೇ. ಇವ್ರ ಮನೆಗೆ ತಿನ್ನಕ್ಕೆ ಕೂಳು ಇರಕ್ಕಿಲ್ಲ. ಆಮೇಕಿಂದ ಒಂದು ಕತೆ ಆಯ್ತದೆ. ಏನಮ್ಮ ಅವ್ರು ಕಂಪ್ಲೇಂಟ್ ವಾಪಸ್ ತಗೋಬೇಕು ಅಂತಂದ್ರೆ ಅವ್ರು ಏನೋ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಅವೆ, ಅದೇನೋ ಕೇಳಿ ಮಾಡಿ ಆಮೇಕಿಂದ ನೀವು ನಮ್ಮನ್ನು ಕರಿಬೇಕು ತಾನೆ? ಇಲ್ಲ ಅವ್ರು ಏನು ಹೇಳಿದ್ರು ನನಗಂತೂ ಸರಿ ನೆನೆಯ. ಅವ್ರು ಏನು ಹೇಳಿದ್ರು ನಾನು ಒಪ್ಕೋತೀನಿ. ನನ್ನ ಮಗಳನ್ನ ಕಳಿಸ್ಕೊಡ್ತೀನಿ ಬಿಡಿ. ಇನ್ನೊಂದು ಮಾತು ಈಗಲೇ ಹೇಳಿದೀನಿ. ಇವ್ರು ಇಲ್ಲಿ ಹಿಂಗೆ ಮಾತಾಡ್ಬಿಟ್ಟು ಆಮೇಕಿಂದ ಏನಾದ್ರು ಮಂತಕ್ಕೆ ಹೋಗ್ಬಿಟ್ಟೆ ಏನೋ ಉಲ್ಟಾ ಹೊಡೆದ್ಬಿಟ್ರೆ ನಾನಂತೂ ಸುಮ್ಮನೆ ಬಿಡಕ್ಕಿಲ್ಲ ಈಗಲೇ ಹೇಳ್ಬಿಟ್ಟಿದ್ದೀನಿ. ನಾನಂತೂ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಕ್ಕಿಲ್ಲ. ಈಗ ಮತ್ತೆ ಇನ್ನೊಂದ್ಕಿಂತ ನೀವೇನಾದ್ರೂ ಮಾಡ್ಬೇಕಾಯ್ತದೆ. ನೋಡಮ್ಮ, ಅಪಾಲಜಿ ಪತ್ರ ಅಂತ ಹೇಳಿ ಬರ್ದ್ಬಿಟ್ಟು ಎಲ್ಲದಕ್ಕೂ ಸೈನ್ ಹಾಕ್ಸ್ಕೊಂತೀವಿ. ಕೊಡ್ಬೇಕಾದ್ರೆ ಎಲ್ಲನೂ ಕರೆಕ್ಟಾಗಿ ಏನಿ ಹಾಕೊಡ್ಬೇಕು, ಸರಿನಾ? ಏನ ಹೆಚ್ಚು ಕಮ್ಮಿ ಹಂಗೆ ಕಿತ್ತಾಡ್ಕೊಂಡು ಬಂದ್ರೆ ಮತ್ತೆ ನಿಮ್ಮ ಮಗಳನ್ನ ಕರ್ಕೊಂಡ್ಬಿಟ್ಟು ಪೊಲೀಸ್ ಸ್ಟೇಷನ್ ಕೂರಿಸ್ಬೇಕಾಯ್ತದೆ. ಇಲ್ಲ ನೀವೇನು ಹೇಳಿದ್ರು ಅದನ್ನೇ ನಾನು ಮಾಡ್ತೀನಿ ಇನ್ನೊಂದ್ಕಿತ ಹಿಂಗೆಲ್ಲ ಆಗಕ್ ಬಿಡಕ್ಕಿಲ್ಲ. ಅವ್ರು ಹೆಂಗೆ ಹೇಳ್ತಾರ ಹಂಗೆ ಕೇಳ್ತೀನಿ ನನ್ನ ಮಗಳನ್ನ. ರೀ, ಆ ಹುಡುಗಿನ ಕರ್ಕೊಂಬರ್ರಿ ಇಲ್ಲಿ. ನೋಡಿ, ಎಲ್ಲ ತೀರ್ಮಾನ ಆದ್ಮೇಲೆ ನಿಮ್ಮ ಮಗಳನ್ನ ಬಿಟ್ಬಿಟ್ಟು ಕಳಿಸ್ತೀವಿ. ನಾವೇನು ಇಲ್ಲಿ ಇರಿಸ್ಕೊಳ್ಳಲ್ಲ. ಆದ್ರೆ ಮತ್ತೆ ಜಗಳ ಮಾಡ್ಕೊಂಡು ಕಂಪ್ಲೇಂಟ್ ಬಂತು ಅಂದ್ರೆ FIR ಫೈಲ್ ಮಾಡ್ಬಿಟ್ಟು ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ ಅಷ್ಟೇನೆ. ಅಯ್ಯೋ ಮಗಳೇ ಇದೇನ್ ಮಗಳೇ ಸ್ವರ್ಗೋಗ್ಬಿಟ್ಟಿದ್ಯಲ್ಲೇ ಮಗಳೇ. ನೋಡಮ್ಮ, ಅದೆಲ್ಲ ಆಮೇಲಿಂದ ಮಾತಾಡಿರಂತೆ. ನೀವು ಸ್ವರ್ಗೋಗೋದು ಇದೋಗೋದು ಎಲ್ಲನೂ. ಇವಾಗ ಏನಮ್ಮ ಮಾಡ್ತೀಯ ನೀನು? ಕಂಪ್ಲೇಂಟ್ ವಾಪಸ್ ತಗಂತೀಯಾ? ಇವಳೆ ನಾನು ಬಿಟ್ಬಿಟ್ಟು ಬಂದಿದ್ದು ಇವಳೆ. ನೋಡಿ ನೋಡಿದ್ರಲ್ಲ ನನ್ನ ಮೊಮ್ಮಗ ಎಷ್ಟು ಎದ್ರುಕೊಂಡವನೆ ಅಂತ ಹೇಳ್ಬಿಟ್ಟು ಇವಳಿಂದ. ಓಹೋ, ಇನ್ನೇನು ಇವಳ ಮನೆಗೆ ಬಿಟ್ಬಿಟ್ಟು ಹೋಗ್ಬಿಟ್ರೆ ಆಯ್ತದ ಅದೆಲ್ಲ ಏನೂ ಬೇಡ. ನಾನಂತೂ ನನ್ನ ಮೊಮ್ಮಗುನ ಹಂಗೇನೇ ಎಂಡ್ರನ್ನ ಇಬ್ರು ನಮ್ಮ ಮನೆಗೆ ಕರ್ಕೊಂಡು ಹೋಗೋದು. ಬತ್ತೀವಿ ಅಲ್ಲಿ ಸಂಸಾರ ಮಾಡ್ಕೊಂಡು ಇರ್ತೀವಿ ಅಂತಂದ್ರೆ ಕೇಸ್ ವಾಪಸ್ ತಗೋತೀನಿ. ಇಲ್ಲ ಅಂತಂದ್ರೆ ನನ್ನ ಮೊಮ್ಮಗುನ ಕೊಲೆ ಮಾಡೋ ಪ್ರಯತ್ನ ಪಟ್ಟವಳೆ ಅಂತ ಹೇಳ್ಬಿಟ್ಟು ಇನ್ನೊಂದು ಕೇಸ್ ಹಾಕ್ಬಿಡ್ತೀನಿ ನಾನಂತೂ. ಏನು ನಾನ್ ನಿಮ್ಮನೆಗೆ ಬಂದ್ಬಿಟ್ಟಿರ್ಬೇಕಾ? ನಿಮ್ಮನೆಗೆ ಏನೈತೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟಿರ್ಬೇಕು. ನಮ್ಮನೆ ಕೆಲಸ ಮಾಡ್ಕೊಂಡು ಬಿದ್ದಿದ್ದವ್ರು ನೀವು ನಿಮ್ಮನೆಗೆ ಬಂದ್ಬಿಟ್ಟು ಅದು ಹೆಂಗಿರ್ಲಿ? ನಾನಂತೂ ನಿಮ್ಮನೆಗೆ ಬಂದಿರಕ್ಕಿಲ್ಲ. ಸುಮ್ಮನೆ ನೀವು ನನ್ಗೆ ಏನೇನೋ ಹೇಳ್ಬೇಡಿ. ಬೇಕಾದ್ರೆ ಬಂದ್ಬಿಟ್ಟು ನೀವೇ ನಮ್ಮ ಮನೆಯಾಗಿರ್ರಿ. ನಾನಂತೂ ನಿಮ್ಮ ಮನೆಯಾಗಿ ಇರಕ್ಕಿಲ್ಲ. ನೋಡಿ ನೋಡಿ ಈ ಮೊಳ್ಳಿ ನಿಮ್ಮ ಎದುರುಗೇನೆ ಎಷ್ಟು ಮಾತಾಡ್ತಾಳೆ ಅಂತ ಹೇಳ್ಬಿಟ್ಟು ಇನ್ನ ಜಪ್ಪಯ್ಯ ಅಂದ್ರೂ ಕಂಪ್ಲೇಂಟ್ ವಾಪಸ್ ತಗೊಳಕ್ಕಿಲ್ಲ ನಾನು ತಗೊಳಕ್ಕಿಲ್ಲ. ನೋಡಮ್ಮ, ಅವ್ರು ಕಂಪ್ಲೇಂಟ್ ವಾಪಸ್ ತಗೊಳ್ಳಲ್ಲ ಅಂತಂದ್ಮೇಲೆ ನಡಿ ಜೈಲ್ಗೆ, ಅಲ್ಲೇ ಇರುವಂತೆ. ಈ ಜೈಲಾಗಿ ಇದ್ಕೊಂಡು ಕೊರಗೋದಕ್ಕಿನ್ನೂ ಸುಮ್ಮನೆ ಹೂ ಅಂತ ಹೇಳ್ಬಿಟ್ಟು ಜೈ ಅನ್ನೋದು ಎಷ್ಟೋ ವಾಸಿ ಇಲ್ಲಿಂದ ಹೋಗ್ಬಿಟ್ಟು ಆಮೇಲೆ ನಮ್ಮಮ್ಮ ಇಲ್ವಾ ಏನೋ ಒಂದು ಮಾಡೇ ಮಾಡ್ತೈತೆ ನನಗೋಸ್ಕರ. ಇಲ್ಲ ನಾನಂತೂ ನಾನು ಇಲ್ಲ ಅವ್ರು ಹೆಂಗೆ ಹೇಳಿದ್ರು ಹಂಗೆ ಕೇಳ್ತೀನಿ. ಜೈಲಿಗೆ ಮಾತ್ರ ಹೋಗಿಲ್ಲ ನಾನಂತೂ. ಏನಮ್ಮ ಈಗೆಲ್ಲ ಹೇಳ್ತಾಳಲ್ಲ ನಿಮ್ಮ ಮನೆಗೆ ಬರ್ತೀನಿ ಅಂತ, ಏನ ಹೆಚ್ಚು ಕಡಿಮೆ ಆಗಿ ಏನ ಜಾಸ್ತಿ ಮಾತಾಡಿದ್ರೆ ಕರ್ಕೊಂಬರ್ರಿ. ಕಂಪ್ಲೇಂಟ್ ಕೊಡಿ, ಇಲ್ಲ ಅಂತಂದ್ರೆ ಪೊಲೀಸ್ ಸ್ಟೇಷನ್ಗೆ ನಾನು ನೋಡ್ಕೊಂತೀನಿ ಇವ್ರನ್ನ, ಸರಿನಾ? ಬುಡಿಸ ನಿಮ್ಮ ಮೇಲೆ ನಂಬಿಕೆ ಐತೆ. ನೀವು ಹೆಂಗೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಿಲ್ವೇ? ನೀವು ಒಂದು ಕಿತ ಫೋನ್ ಹಾಕಿದ್ರೆ ಸಾಕು ಬಂದ್ಬಿಟ್ಟು ರುಬ್ಬಾಕ್ಬಿಡ್ತೀರಾ ಅಂತ ನಂಗೆ ಸಂದ ಗೊತ್ತಿ ಹೇಳಿ. ಆಯ್ತು ಹೇಳಿ, ಎಲ್ಲದಕ್ಕೂ ಒಪ್ಪಿಗೆ ಆಗೋದಾದ್ರೆ ಏನು ಸಾಕತ್ತಮ್ಮ? ನಿಮ್ಮ ಮಗಳು ನಿಮ್ಗೂ ಎಲ್ಲರಿಗೂ ಒಪ್ಪಿಗೆನಾ? ನಿಮ್ಮ ಮಗಳನ್ನ ಇವ್ರ ಮನೆ ಕಳಿಸ್ಕೊಡೋದಕ್ಕೆ? ಒಪ್ಪಿಗೆ ನನಗೆ ಒಪ್ಪಿಗೆ. ಕಂಪ್ಲೇಂಟ್ ವಾಪಸ್ ತಗೋಬಿಟ್ಟು ನನ್ನ ಮಗಳನ್ನ ಬಿಡಿಸ್ಕೊಂಡ್ಬಿಟ್ರೆ ಸಾಕು ಅಷ್ಟೇ ಸಾಕು, ಬೇರೆ ಇನ್ನೇನು ಬೇಡ ಇನ್ನೇನು ಬೇಡ.
ರೀ ಆ ಫೈಲ್ನ ತೆಗ್ದಿಡಿ ಬಂದೆ. ಮನೆಗೆ ಬರ್ಲಿ, ಸರಿಯಾಗಿ ಮಾಡ್ತೀನಿ ಇವಳಿಗೆ. ಅಮ್ಮ, ನಾನು ಅವಳ ಮನೆಗೆ ಹೋಗ್ಬೇಕಾ? ಆ ಕೆಲಸದೊಳ ಮನೆಗೆ ಹೋಗ್ಬೇಕಾ ನಾನು? ಮಗಳೇ, ಈಗ ಬೇರೆ ದಾರಿ ಇಲ್ಲ ನಿಂಗೆ, ಸುಮ್ಮನೆ ಇರು. ಅಲ್ಲಿಗೆ ಹೋದ್ಮೇಲೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡೋಣ. ಈ ಪೊಲೀಸ್ ಸ್ಟೇಷನ್ಗೆ ಸದ್ಯ ನೀನು ಬಿಡಿಸ್ಕೊಂಡು ಹೋಗ್ಬಿಟ್ರೆ ಸಾಕೈತೆ. ಇನ್ನೊಂದು ಮಕ್ಕಳು ಕಂಪ್ಲೇಂಟ್ ವಾಪಸ್ ತಗೊಳಕಿಲ್ಲ ಅಂತ ಹೇಳ್ಬಿಟ್ಟು ಬಿಡ್ಕೊಂಡು ಸಾಯ್ತಾ ಇದ್ರು. ಹಂಗೋ ಹಿಂಗೋ ಮಾಡಿ ಹೆಂಗೋ ನನಗೆ ಕಂಪ್ಲೇಂಟ್ ವಾಪಸ್ ತಗೊಳಂಗೆ ಮಾಡಿದ್ದೀನಿ. ಈಗ ಸುಮ್ಕಿರು ನೀನು, ಆಮೇಲೆ ಜೈಲಾಗೆ ಕೊಳಿತೀಯೇನು ನೀನು? ಇಲ್ಲ ಮತ್ತೆ ಹೊಸಿ ಸುಮ್ಕಿರು, ನಾನು ಹೇಳೋದನ್ನು ಕೇಳು. ಕಂಪ್ಲೇಂಟ್ ಅಂತ ವಾಪಸ್ ತಗೊಂಡು ನೀನು ಒಬ್ಬಳು ಈಚೆ ಕಡೆಗೆ ಬಾ. ಆಮೇಲೆ ಯಾರಿಗಾನ ಸಾವುಕಾರು ಕೊಟ್ಬಿಟ್ಟು ನೀನು ಮದುವೆ ಮಾಡ್ತೀನಿ. ಇವನು ಬೇಕಾದ್ರೆ ಡೈವರ್ಸ್ ಕೊಟ್ಬಿಟ್ರಾಯ್ತು, ಇಲ್ಲ ಏನೋ ಮಾಡಿದ್ರಾಯ್ತು. ಅದೇನು ರಿಜಿಸ್ಟರ್ ಮ್ಯಾರೇಜ್ ಆಗೈತಾ? ಎಂಥದ್ದು ಇಲ್ಲ. ನೀನು ಸುಮ್ಕಿರು, ಏನಾಗಕ್ಕಿಲ್ಲ. ಸರಿ ಕಣಮ್ಮ, ಈ ತಿರ್ಬೋಕಿ ನನ್ನ ಮಗನ ಹತ್ರ ಮಾತ್ರ ನಾನು ಬದುಕಕ್ಕಿಲ್ಲ, ಬಾಳಕ್ಕಿಲ್ಲ. ಸರಿ, ಇವಾಗ ಯಾರು ಹೇಳಿದ್ರು? ಸುಮ್ಕಿರು. ಏನಮ್ಮ, ಕಂಪ್ಲೇಂಟ್ ವಾಪಸ್ ತಗೊಂಡಿದೀವಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಸೈನ್ ಹಾಕಿ ಬಂದ್ಬಿಟ್ಟು ನೀವು ಹಂಗೇನೆ ನಿಮ್ಮ ಮೊಮ್ಮಗ ಇಬ್ರು ಬಂದು ಸೈನ್ ಹಾಕಿ, ನೀವು ಸೈನ್ ಹಾಕಿ ಎಲ್ಲ ಹೇಳಿಕೆ ಕೊಟ್ಟಿದ್ಮೇಲೆ ನಾವೆಲ್ಲ ಇವನ್ನ ಬಿಟ್ಟು ಕಳಿಸ್ತೀವಿ. ಸರಿ ಸಾ, ಆಯಿತು. ಅಕ್ಕ, ಬನ್ನಿ, ಬಿರ್ನ ಸೈನ್ ಹಾಕ್ಬಿಡಿ. ನನ್ನ ಮಗಳು ನೋಡಿದ್ರ ಒಣಿಕೊಂಡು ಹೋಗ್ಬಿಟ್ಟವಳು. ನನ್ನ ಮಗಳು ನೋಡ್ರೆ ಅಯ್ಯೋ ಅನ್ನಿಸ್ತದೆ. ಬಿರ್ನ ಮನೆಗೆ ಕರ್ಕೊಂಡು ಹೋಗ್ಬೇಕು, ಉಣ್ಣಕ್ಕಿಕ್ಬೇಕು. ನಾವೆಲ್ಲನೂ ಇನ್ನೇನು ತಿನ್ಕೊಂಡು ಕುಂತಿದೀವ? ನಾವು ತಿಂದಿರ ತಕ ಇನ್ನೂ. ಸರಿ ನೋಡಿರಿ, ಸೈನ್ ಹಾಕ್ತೀನಿ. ಮೊಮ್ಮಗನೇ ನೋಡಿಲ್ಲ, ಸೈನ್ ಹಾಕ್ಬಿಟ್ಟು ನೀನು ಎಂಟ್ರನ್ ಕರ್ಕ ಒಳ್ಡನ್ ಮನೆಗೆ. ಅವಳು ನನ್ನೇ ಕಳ್ದಾಕ್ತಾಳೆ. ಬಾ ನಮ್ಮೂರಿಗೆ, ನಾನು ನಿನ್ನ ಕಳ್ದಾಕ್ತೀನಿ. ಇವನ್ಗೊಂದು ಗತಿ ಕಾಣಿಸ್ತೀನಿರು. ನಿನ್ನನ್ನು ಈ ಸ್ಥಿತಿದಾಗ ನೋಡೋಕ್ಕೆ ನನಗಂತೂ ಭಾಳ ಅಂದರೆ ಭಾಳ ಖುಷಿ ಆಗ್ತೈತೆ. ಎಷ್ಟು ಖುಷಿ ಅಂದರೆ ಅಷ್ಟು ಖುಷಿ ಆಗ್ತಾಯಿತ್ತು ಗೊತ್ತಾ? ನಾನೇನು ಮಾಡಿದ್ದೆ ನಿಮಗೆ? ಇದ್ಯಾಕೆ ಹಿಂಗೆ ಖುಷಿ ಪಡ್ತಾ ಇದ್ದೀರಾ? ನಾನೇನು ಅಂತ ತಪ್ಪು ಕೆಲಸ ಮಾಡಿದ್ನಾ? ಇಲ್ಲ ನಿಮ್ಮನ್ನೇನು ಹಾಳು ಮಾಡಿದ್ನಾ? ನೀನನ್ನ ಹಾಳು ಮಾಡೋಕ್ಕಾಗೋದು ಇಲ್ಲ. ಅದೆಲ್ಲ ನಿನ್ನ ಕನಸಿನ ಮಾತು ಅಂತ ಅನ್ಕ. ಏನೇನು ಪ್ಲಾನ್ ಮಾಡಿದ್ದಿದ್ದು ನೀನು? ನನ್ನನ್ನು ಕರ್ಕೊಂಡೋಗಿ ಚೆನ್ನಾಗಿ ಕುಡಿಸಿ, ಆಮೇಲೆ ನನ್ನ ಮೇಲೆ ರೇಪ್ ಕೇಸ್ ಹಾಕ್ಬಿಟ್ಟು ನನ್ನನ್ನು ಮದುವೆ ಮಾಡ್ಕೊಂಡ್ಬಿಟ್ಟು ನಮ್ಮ ಮನೆಗೆ ಬಂದುಬಿಟ್ಟು ಮಹಾರಾಣಿ ಥರ ಬಾಳಬೇಕು, ಹಾಗೇನೆ ಮಜಾ ಮಾಡಬೇಕು. ಪಾಪ, ತುಂಬಾ ಆಸೆ ಇಟ್ಕೊಂಡಿದ್ದೆ. ನನ್ನ ಮನ ಮರ್ಯಾದೆ ಕಳಿಯೋಕ್ಕೇನೆ ಹೊರಟಿದ್ದೆ ಅಲ್ವಾ? ಅದು ಅಯ್ಯೋ, ನನಗೇನೋ ತುಂಬ ಚೆನ್ನಾಗಿ ಗೊತ್ತು ನೀನು ಏನೇನು ಪ್ಲಾನ್ ಮಾಡಿದ್ದೆ, ಏನೇನು ಮಾಡ್ತಾ ಇದ್ದೆ ಅಂತ ಹೇಳ್ಬಿಟ್ಟು. ನೀನು ಪ್ಲಾನ್ ಎಲ್ಲ ನನ್ನ ಹತ್ರ ವರ್ಕ್ ಆಗಲ್ಲ. ನಿಮ್ಮ ಹಳ್ಳಿಯವ್ರ ಹತ್ರ ತೋರಿಸು, ನನ್ನ ಹತ್ರ ತೋರ್ಸಕ್ಕೆ ಬರ್ಬೇಡ. ಇವತ್ತಿನ ನೀನು ನನ್ನನ್ನು ಹಾಳು ಮಾಡಬೇಕು ಅಂದ್ಕೊಂಡಿದ್ದೆ, ಆದರೆ ಇವತ್ತು ನಾನು ನಿನ್ನ ಕರ್ಕೊಂಡು ಬಂದು ಎಲ್ಲಿ ನಿಲ್ಸಿದ್ದೀನಿ ಯೋಚನೆ ಮಾಡು. ಜೀವನ ಪೂರ್ತಿ ನಾನು ನಿನ್ನ ಮರೆಯಲ್ಲ. ಎಷ್ಟು ದುರಂಕರ, ಹೆಣ್ಮಕ್ಳಿಗೆ ದುರಂಕರ ಒಳ್ಳೇದಲ್ಲ. ಸ್ವಲ್ಪ ಕಡಿಮೆ ಮಾಡಿ ಇಟ್ಕೊಂಡು ಓಡಾಡು. ಇನ್ನೊಂದು ಸಲ ಬೇರೆಯವ್ರ ತಂಟೆಗೆ ಹೋದೆ ಅಂತಂದರೆ ಇದಕ್ಕಿನ್ನೂ ತುಂಬ ಕೆಟ್ಟ ಕತಿ ಬಂದ್ಬಿಡ್ತೈತೆ ನೋಡಿ ನಿನಗೆ. ನೀನು ನನಗೆ ಪ್ಲಾನ್ ಮಾಡಿದೆ ಹಳ್ಳಕ್ಕೆ ಬೀಳಿಸ್ಬೇಕು ಅಂತ, ಆದರೆ ನಾನು ನಿನಗೆ ಪ್ಲಾನ್ ಮಾಡಿಬಿಟ್ಟು ಹಳ್ಳಕ್ಕೆ ಬೀಳಿಸ್ದೆ. ಅವನು ಪೆದ್ದ, ಅವನು ಏನು ಗೊತ್ತಾಗಲ್ಲ, ಅವ್ನು ಬಡವ್ರ ಹುಡುಗ ಅಂತ ಎಲ್ಲ ಗೊತ್ತಿತ್ತು ನನಗೆ. ಪಾಪ, ಮದುವೆ ಮಾಡ್ಕೊಳ್ಳಿ ಅಂತ ನಾನು ಸುಮ್ಮನೆ ಇದ್ದೆ. ಈಗ ಪಾಪ ನಿನ್ನ ಪಾಪ ಕರ್ಮಗಳನ್ನೆಲ್ಲ ಕಳಿಬೇಕು ಅಂತಂದರೆ ಆ ಪೆದ್ದನ ಜೊತೆ ಸಂಸಾರ ಮಾಡ್ಕೊಂಡು ಖುಷಿಯಾಗಿ ಚೆನ್ನಾಗಿರು, ಸರಿನಾ? ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ನೀನಂತೂ ನನ್ನ ಜೀವನ ಪೂರ್ತಿ ಮರೆಯಲ್ಲ ಅಂತ ಅನ್ಕೊಂತೀನಿ. ಯಾವತ್ತು ದುಡ್ಗಾಸೆ ಪಡಕ್ಕೆ ಹೋಗ್ಬೇಡ. ಮನುಷ್ಯತ್ವಕ್ಕೆ ಬೆಲೆ ಕೊಡೋದು ಕಲ್ತ್ಕ. ಬರ್ಲಾ? ಅಂದರೆ ಇದಕ್ಕೆಲ್ಲ ಕಾರಣ ನೀನೇ. ಹೌದು, ನಾನೇ. ಬರ್ತೀನಿ, ಬಾಯ್. ಮಗಳೇ, ಇವಾಗ ಸಿಟ್ಟು ಮಾಡ್ಕೋಬೇಡ, ಸಮಾಧಾನ ಮಾಡ್ಕ. ಎಂಟಿ, ನಡಿ, ಪೊಲೀಸಪ್ಪ ಹೇಳೋನೆ ಮನೆಗೆ ಹೋಗ್ಬೇಕಂತೆ, ನಡಿ ಹೋಗೋಣ. ನೋಡಿ ಸಾವುಕಾತಿಯವ್ರೆ, ಈಗಲೇ ಹೇಳ್ತಾ ಇದ್ದೀನಿ, ಮತ್ತೆ ರಿಪೀಟ್ ಕಂಪ್ಲೇಂಟ್ ಏನಾದರೂ ಬಂತು ಅಂದರೆ ಯಾವುದೇ ಕಾರಣಕ್ಕೂ ನಿಮ್ಮ ಮಗಳನ್ನ ನಾನು ಸುಮ್ಮನೆ ಬಿಡಲ್ಲ. ಏನಾದ್ರೂ ಒಂದು ಕ್ರೈಮ್ ಇದಾಕ್ಬಿಟ್ಟು ಕೇಸ್ ಹಾಕ್ಬಿಟ್ಟು ಒಳಗಡೆ ಹಾಕ್ಬಿಡ್ತೀನಿ ಅಷ್ಟೇನೆ. ಒಬ್ಬರನ್ನ ಸಾಯಿಸಿ ಒಬ್ಬರನ್ನ ಕಳೆದ್ಬಿಟ್ಟು ದೂರ ಬಿಟ್ಬಿಟ್ಟು ಬರೋದೆಲ್ಲ ನಾನು ಒಳ್ಳೆ ವಿಷಯ ಅಲ್ಲ. ಇಲ್ಲ ಸಾ, ಇಲ್ಲ ಇನ್ನೊಂದು ಕಿತ ಹಿಂಗೆಲ್ಲ ಆಗಿದಂಗೆ ನಾನು ನೋಡ್ಕೊಂಡು ನನ್ನ ಮಗಳಿಗೆ ಬುದ್ಧಿ ಹೇಳ್ತೀನಿ ಸಾ. ಇನ್ನೊಂದು ಕಿತ ಇಲ್ಲ, ಈ ಥರ ಆಗದೇ ಇಲ್ಲ. ನೋಡುವ, ಇವಾಗ ನನ್ನ ಮನೆಗೆ ನೋಡಿತಾ ಇರು. ಎಲ್ಲನೂ ಮಾತಾಡಿರೋದೆಲ್ಲ ಆಗೈತೆ, ಸೈನ್ ಹಾಕಿದ್ದು ಆಗೈತೆ. ಈಗ ನಮ್ಮ ಮನೆಗೆ ನೋಡಿ, ನನ್ನ ಮೊಮ್ಮಗು ನೋಡ್ಕೊಂಡು ಅಲ್ಲೇ ಇರುವಂತೆ. ನೋಡಿ, ಹೋಗಿ ಗಂಡನ ಜೊತೆ ಸಂಸಾರ ಮಾಡ್ಕೊಂಡು ಹೋಗಿ. ಕುಂಟನೋ ಕೂಡನೋ ಯಾರೋ ಒಬ್ಬ, ಗಂಡ ಅಂದಮೇಲೆ ಗಂಡನೇ, ಹೆಂಡತಿ ಅಂದಮೇಲೆ ಹೆಂಡ್ತಿನೇ. ಹೋಗಿ ಸಂಸಾರ ಮಾಡ್ಕೊಂಡು ಸುಖವಾಗಿ ಚೆನ್ನಾಗಿರೋದು ಕಲ್ತ್ಕೊಳ್ಳಿ. ಸುಮ್ಮನೆ ಈ ಆಟ ಎಲ್ಲ ಯಾಕೆ ಆಡ್ತೀರಾ? ಮದುವೆ ಮಾಡ್ಕೊಳಕ್ಕಿಂತ ಮುಂಚೆನೇ ಇದೆಲ್ಲ ನಿಮ್ಗೆ ಅರ್ಥ ಆಗಬೇಕಿತ್ತು. ಈಗ ಮದುವೆ ಮಾಡ್ಕೊಂಡ್ಮೇಲೆ ಇಷ್ಟ ಇಲ್ಲ, ಅದು ಇದು ಅವೆಲ್ಲ ಬೇಡ. ನಡೀರಿ, ಇಲ್ಲಿಂದ ಸಾಕಿದ್ ಪೊಲೀಸ್ ಸ್ಟೇಷನು ಹೊರಗಡೆ ಹೋಗ್ಬಿಟ್ಟು ಅದೇನಾಯ್ತು ನೀವು ಮಾತಾಡ್ಕೊಳ್ಳಿ. ಮತ್ತೆ ನಿಮ್ಮ ಮೇಲೆ ಕಂಪ್ಲೇಂಟ್ ಬರ್ದಿದ್ದಂಗೆ ನೋಡ್ಕೊಳ್ಳಿ. ಕಂಪ್ಲೇಂಟ್ ಬಂತು ಅಂದರೆ ಮಾತ್ರ ನಾನಂತೂ ಸುಮ್ಮನೆ ಬಿಡಲ್ಲ. ಏನಪ್ಪ, ಏನಾದರೂ ಬೇಕಾದ್ರೆ ನನಗೆ ಫೋನ್ ಹಾಕು. ಪೊಲೀಸವ್ರ ನಂಬರ್ ಕೊಟ್ಟವ್ರೆ. ಇನ್ನೊಂದು ಕಿತ ನಾನು ಏನೋ ಬಿಟ್ಬಿಟ್ಟು ಬಾ ನೀನು. ನಾನಂತೂ ಫೋನ್ ಹಾಕ್ಬಿಡ್ತೀನಿ ಪೊಲೀಸವ್ರಿಗೆ. ಇವನು ಬಾಯಿಗೆ ಇಷ್ಟು ಬೆಂಕಿ ಹಾಕ. ಅದು ಸತ್ತೋಗೋನಿ ಅಂತ ಇತ್ತಲ್ಲ, ಆ ಸತ್ತೋಗೋನಿ ಅಂತಲೇ ಇದು ಬಿಟ್ಟಿದ್ರೆ ಸುರೋಗೋದು ನನಗೆ. ಹೆಂಗೋ ನಿಮ್ಮದೇಗ ಇತ್ತ ಇದೆ ಜೈಲಾಗೇನೆ. ಈಗ ನನ್ನ ಕತೆ ನಡಿ ಅಂಟಿ, ಹೋಗೋಣ. ನಡಿ ನೋಡಿಕಮ್ಮ, ಈ ಪೊಲೀಸ್ ಸ್ಟೇಷನ್ಗೆ ಒಂದು ನಿಮಿಷ ಇರೋಕ್ಕಾಯ್ತಿಲ್ಲ ನಂಗೆ. ನಡಿ. ಹೆಂಗೋ ಕಣ್ಪದ್ದು, ನಿನ್ನಿಂದ ನಂಗೆ ಭಾಳ ಉಪಕಾರ ಆಯಿತು ಕಣವ. ಭಾಳ ಸಹಾಯನೇ ನೀ ಆಯಿತು ನಿನ್ನಿಂದ. ಹೆಂಗೋ ಇಂತೂ ಸಾವುಕಾತಿಗೆ ಸರಿಯಾಗಿ ಬುದ್ಧಿ ಕಲ್ಸಂಗೆ ಮಾಡಿದೆ ನೀನಂತೂ. ಅಯ್ಯೋ, ನಾನೆಲ್ಲ ಬುದ್ಧಿ ಕಲಿಸೋದು. ಇನ್ನು ಮುಂದೆ ನೀವು ಬುದ್ಧಿ ಕಲಿಸ್ಬೇಕು. ನೀವು ಬುದ್ಧಿ ಕಲಿಸ್ಲಿಲ್ಲ ಅಂತಂದರೆ ಅಷ್ಟೇನೆ. ನಿಮ್ಮ ಮೊಮ್ಮಗ ತುಂಬಾ ಒಳ್ಳೆಯವನು. ಅವ್ನು ಕರ್ಕೊಂಡೋಗಿ ಹಂಗೇನೆ ಸಾವುಕಾತಿ ಮಗಳನ್ನ ಕರ್ಕೊಂಡೋಗಿ ಸರಿಯಾಗಿ ರೂಪಿಸಿ, ಅವಾಗ ಬುದ್ಧಿ ಬರ್ತೈತೆ ಅವಳಿಗೂ. ಸರಿ ಹಂಗೆ ಆಯ್ತು ಪದ್ದು. ಇನ್ನು ಮನೆ ಕರ್ಕೊಂಡೋಗ್ತೀನಿ. ನನ್ನ ಮೊಮ್ಮಗನ ಮಾತ್ರ ಇಲ್ಲಿ ಬಿಟ್ಬಿಟ್ಟು ಹಾಕಿಲ್ಲ ಬಿಡು. ಸರಿ ಕಣಕ್ಕ, ಎಲ್ಲ ಒಳ್ಳೇದಾಗ್ಲಿ. ನಡೀರಿ, ಹೋಗೋಣ. ಏನೋ, ಇನ್ಮೇಲೆ ಸ್ವಲ್ಪ ಬುದ್ಧಿ ಕಲ್ತ್ಕೊಂಡು ಚೆನ್ನಾಗಿ ಬಾಳಿ ಬದುಕಬೇಕು. ಹೆಂಡತಿ ಅಂದ್ರೆ ಎದುರುಕೋಬಾರ್ದು, ಧೈರ್ಯವಾಗಿ ಎದುರಿಸ್ಬೇಕು, ಸರಿನಾ? ಎಲ್ಲ ಸ್ವಲ್ಪ ನೆನ್ಪಿಟ್ಕೊಳ್ಳೋದು ಕಲ್ತ್ಕ. ಊರು ಯಾವುದು ಎಲ್ಲ ಅಂತ. ಕಳೆದೋದ್ರು ವಾಪಸ್ ಬರ್ಬೋದು. ನಂಗೆ ಎಲ್ಲನೂ ಅಣ್ಣಯ್ಯ ಹೇಳ್ಕೊಟ್ಟೈತೆ. ಕಳೆದೋದ್ರೆ ಹೆಂಗೆ ಹೇಳ್ಬೇಕು, ಫೋನ್ ನಂಬರ್ ಹೆಂಗೆ ಕೊಡಬೇಕು ಅಂತ ಎಲ್ಲನೂ ಇವಾಗ ನನಗೆ ಗೊತ್ತೈತೆ. ನಾನು ಕಳೆದೋದ್ರು ಬರ್ತೀನಿ ಹೇಳಿವಾಗ. ಸರಿ ಕಣಪ್ಪ, ಬಾ ಹೋಗೋಣ.